ಸೊ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆತ್ಮ ಆಫ್ಲೈನ್ ಚಾನಲ್. ಇವಾಗ ಜಿಮ್ಗೆ ಹೋಗ್ತಾಯಿದ್ದೀನಿ ಬೆಳಗ್ಗೆ ಎದ್ಬಿಟ್ಟು. ಇವತ್ತು ಏನೋ ಬ್ಯಾಕು ಮತ್ತು ಬೈಸಿಪ್ಸ್ ವರ್ಕೌಟ್. ಇಲ್ಲಿ ಅಜ್ಜಿ ಬಟ್ಟೆ ಒಣಗಾಕ್ತವ್ರೆ. ಇಲ್ಲಿ ಭೈರವ ಏನೋ ಮುಗಿಸ್ತವನೆ. ಸೊ ಜಿಮ್ಮಲ್ಲಿ ಸಿಗೋಣ. ಇವಾಗ ವರ್ಕೌಟ್ ಮುಗೀತು. ವರ್ಕೌಟ್ ಮುಗಿಸಿ ಇವಾಗ ವಾಪಸ್ ಮನೆ ಕಡೆ ಹೊರಟಿದ್ದೀನಿ. ಸ್ಕೂಲ್ಗೆ ಹೋಗಲ್ವಾ? ಹಾಂ 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 ಈ ಥರ ಹೇಳೋಗಿಲ್ಲ, ಕಮೆಂಟಲ್ಲಿ ಕೇಳ್ತಾರೆ ನೋಡಿ. ಇವಾಗ ಅವರೆಕಾಳು ಬಾತದ ರೆಸಿಪಿ ಹೇಳಿ ಅಂತ. ಹಾಂ ಹಾಂ ಇವಾಗ ಫ್ರೆಶ್ ಅಪ್ ಆಗಾಯಿತು. ಫ್ರೆಶ್ ಅಪ್ ಆಗಿ ತಿಂಡಿಯನ್ನು ನೋಡೋಕೆ ಹೋಗೋಣ. ಬಾತು ಕರೆಕ್ಟು. ನಾನು ಡೈಲಿ ಇದೇ ಆಗೋಯ್ತು ನಂದು. ಡೈಲಿ ಹಿಂಗೆ ತೋರಿಸ್ತೀನಿ, ಹಿಂಗೆ ಬರ್ತೀನಿ, ಹಿಂಗೆ ಹೋಗ್ತೀನಿ, ಊಟ ಮಾಡ್ತೀನಿ, ಆಫೀಸ್ಗೆ ಹೋಗ್ತೀನಿ. ಇದೇ ರೂಟೀನ್ ನನಗೆ ಒಂದೊಂದು ಸತಿ ಭಯ ತರಿಸೋದು ಒಂದು ಕಡೆ. ನನಗೆ ಚಾಲೆಂಜಸ್ ಇರಬೇಕು ಲೈಫಲ್ಲಿ. ಹಂಗಂತ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಗಾಡ್. ಇವಾಗ ಒಂದು ಸಿಕ್ಕಿದೆ. ಚಾಲೆಂಜಸ್ ಎಲ್ಲ ಅನುಭವಿಸ್ಬಿಟ್ಟಿದ್ದೀನಿ. ಬಟ್ ಸ್ಟಿಲ್ ಏನೋ ಒಂಥರ ನೀಡ್ ಸಮಥಿಂಗ್ ಮೋರ್ ಅಂತ ಅನ್ನಿಸ್ತಾ ಇದೆ. ಬಟ್ ಇಟ್ಸ್ ಓಕೆ. ಆಸ್ ಆಫ್ ನೌ ಐ ಆಮ್ ಸ್ಯಾಟಿಸ್ಫೈಡ್. ಸೊ ಇವಾಗ ಹೋಗಿ ತಿಂಡಿ ತಿನ್ನೋಣ. ಇವತ್ತಿನ ತಿಂಡಿ ಬಾತು, ಅವರೆಕಾಳು ಬಾತ್. ಸೊ ಇವಾಗ ಆಫೀಸ್ಗೆ ಹೋಗ್ಬೇಕು. ಬಾಯ್ ಬಾಯ್. ಅಪ್ಪ ಮಾವಿನಕಾಯಿ ಇದು ಮಾಡ್ತಾವ್ರೆ. ಅಪ್ಪ ಬಾಯ್. ಗೈಸ್ ಇವಾಗ ಆಫೀಸ್ ಮುಗೀತು. ಆಫೀಸ್ ಮುಗ್ದು ಮಧುವಣ ನೋಡಿ ಅಲ್ಲಿ ಹೋಯ್ತವ್ರೆ. ಮನೆಗೆ ಬರ್ತಾ ಇಲ್ಲ. ಏನಕ್ಕೆ ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ಮಧುವಣ ಬನ್ನಿ ಇಲ್ಲಿ. ಮಧುವಣ ಏನೋ ಸುಳ್ಳು ಹೇಳ್ಬಿಟ್ಟು ಹೋಯ್ತವ್ರೆ. ಅಂದರೆ ಸುಮ್ಮನೆ ಪಾಪ ಅವ್ರಿಗೂ ಕೆಲಸ ಇರುತ್ತೆ ಎಡಿಟಿಂಗ್ ಮಾಡೋದು. ಸುಳ್ಳೇನು ಹೇಳ್ತಾಯಿಲ್ಲ, ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ದೆ. ಸೊ ಇವಾಗ ಮನೆಗೆ ಹೋಗ್ಬೇಕು. ಸೊ ಇವಾಗ ಮನೆ ಹತ್ರ ಬಂದೆ. ಇವಾಗ ಮನೆಗೆ ಬಂದರೆ ಇಲ್ಲಿ ಆ ಥರ ಏನೋ ಇಟ್ಕೊಂಡು ಏನೋ ಮಾಡ್ತಾರೆ. ಏನು ಮಾಡ್ತಿದ್ಯಾ ಕಡ್ಡಿಲಿ? ಬೆನ್ನು ಕಡಿತೈತಾ? ಮತ್ತು ನೋಡಿ ಗೈಸ್, ನಟನ ಅಥರ್ವ ನೋಡಿ. ನಟನ ಅಥರ್ವ. ಅಜ್ಜಿ ಫೋನ್ ಹಿಡ್ಕೊಬಂದೆ. ಏನು ನೋಡ್ತಿದ್ದೀರಾ? ಯಾವ ಫಿಲಿಮ್ ಬೇಕು? ಓಲ್ಡ್. ಇದು ನೋಡಿರ್ತೀರಲ್ವ ನೀವು? ಅದೇ ರಾಜ್ಕುಮಾರ್ದು, ಶಂಕರ್ನಾಗ್ ಡೈರೆಕ್ಷನ್, ಮುತ್ತು ಸಮಥಿಂಗ್. ಸ್ಟೋರಿ ಇರಬೇಕು ಅಂತ. ಫಿಲಿಮಲ್ಲಿ ಸ್ಟೋರಿ ಇರುತ್ತಲ್ಲ. ಆ್ಯಕ್ಷನ್ ಮೂವೀಸ್ ಬೇಡ ನಿಮಗೆ, ಕಂಟೆಂಟ್ ಮೂವೀಸ್ ಬೇಕು. ಚಿನ್ನಾರಿ ಮುತ್ತ ಅದು ಅಷ್ಟೊಂದು ಹಳೇದಲ್ಲ. ರಾಘವೇಂದ್ರ ಅವ್ರ ಹೆಸರೇನು? ವಿಜಯ ರಾಘವೇಂದ್ರ. ಅದು ಚಿಕ್ಕ ಹುಡುಗನಲ್ಲಿ. ಹಾಂ, ಬೇಡವಾ? ಇದು ನೋಡಿದ್ದೀರಾ ಚಿನ್ನಾರಿ ಮುತ್ತ? ಇದು ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. ಕಾಶಿನಾಥ್ ನೋಡಿ, ಅದು ಚೆನ್ನಾಗೈತೆ. ಮೀಸೆ ಇಂದ ನೆಟ್ವರ್ಕಾ? ಹಾಂ ಇದು ನೋಡಿ, ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡ್. എന്താ ഇത് സ്റ്റാർ വന്നോ? ಸೊ 2 ಪ್ರಾಬ್ಲಮ್ ಸಾಲ್ವ್ಡ್. ಇವಾಗ ಫ್ರೆಶ್ ಅಪ್ ಆಗಿ ಸಿಗೋಣ. ಇವಾಗ ಅಮ್ಮನ ಹತ್ರ ಬಂದೆ. ಸರ್ಪ್ರೈಸ್ ಕೊಡ್ಬೇಕು. ಊಟ ಮಾಡ್ಬೇಕು ಇವಾಗ. ಇಲ್ಲ, ಆವಾಗಲೇ ಬಂದೆ, ಮಲ್ಕೊಬಿಟ್ಟಿದ್ದೆ. ಸುಸ್ತಾಗಿತ್ತಮ್ಮ. ಹಾಂ
ನಿಮ್ದು ಊಟ ಆಯಿತಾ? ಆಯ್ತು ಮಗನೇ, ಚಪಾತಿ ತಿಂದೆ. ನೀನು ಇವಾಗ ತಿನ್ಬೇಕು. ಇನ್ನು ಊಟ ಮಾಡಬೇಕು. ಹಾಂ, ಮಧ್ಯಾಹ್ನ ಮತ್ತು ಅಳಿಸೋದಿಲ್ಲ ಅಲ್ವಾ? ಇಲ್ಲ ಚೆನ್ನಾಗಿದೆ. ಬೇಗ ಮಾಡ್ಬಿಟ್ಟಿರ್ತೀನಲ್ವಾ? ಹಾಂ, ಇವತ್ತೇನು ಹೋಮ್ವರ್ಕ್? ಇವತ್ತು ಮ್ಯಾಥ್ಸು ಮತ್ತು ನಾಳೆ ಹಿಂದಿ ಟೆಸ್ಟು, ಕನ್ನಡ ನೋಟ್ಸು. ಹಿಂದಿ ಈಸಿ ತಾನೆ ಅವನಿಗೆ? ಹಿಂದಿ ಈಸಿ ತಾನೆ? ಹಿಂದಿ ಈಸಿ. ಏನು ಮಾಡೋದು ಗೊತ್ತಾ, ರಫ್ ನೋಟ್ನ ಇಸ್ಕೊಬಿಟ್ಟವ್ರೆ, ಹಾಂ. ನೋಟ್ಸ್ನ ಇಸ್ಕೊಬಿಟ್ಟವ್ರೆ, ಬರ್ಕೊಂಬನ್ನಿ ಅಂತ ಹೇಳೋರು. ಏನು ಬರ್ಕೋರೋಕ್ಕೆಲ್ಲ ಇಸ್ಕೊಬಿಟ್ರೆ? ನೋಟ್ಸ್ ಹೋಮ್ವರ್ಕ್ ಮಾಡ್ಬೇಕಂತೆ. ಇಂಗ್ಲೀಷು ಇಸ್ಕೊಂಬಿಟ್ಟವ್ರೆ. ಹಂಗೆ ಅವತ್ತೊಂದು ಹೋಮ್ವರ್ಕ್ ಕೊಡ್ತಾರೆ ಹೆಚ್ಚು, ಹಾಂ. ನೋಟ್ಸ್ ಹೋಮ್ವರ್ಕ್ ಟೆಕ್ಸ್ಟ್ ಬುಕ್ನೆಲ್ಲ ಈಸಿ ಇಟ್ಕೊಬಿಡ್ತಾರೆ. ನಾವು ಸ್ಕೂಲಲ್ಲಿ ಇದ್ದಾಗ ಈ ಥರ ಎಲ್ಲ ಏನೋ ಪ್ರಾಬ್ಲಮ್ಮೇ ಇರ್ತಾ ಇರಲಿಲ್ಲ. ಕಂಪ್ಯೂಟರ್ ಟೆಕ್ಸ್ಟ್ ಬುಕ್ ಇಸ್ಕೊಂಬಿಟ್ಟು ಕೊಡ್ತಾರೆ. ನಿನ್ನೆ ಯಾರು ನಿಮ್ಮ ಕಂಪ್ಯೂಟರ್ ಟೀಚರ್ಸು? ಕಶಿಶ್ ಮ್ಯಾಮಾ? ಅದೇ ಕನ್ನಡ ಹಾಕೊಂಡಿರ್ತಾರೆ. ಬಿಳಿಗೆ ಸಣ್ಣಕ್ಕೆ ಕಶಿಶ್. ಅವರಲ್ಲ. ಹಳೆ ಟೀಚರ್ ಒಂದು ಇತ್ತಷ್ಟೇ ಇರೋದಲ್ಲಿ, ಹಾಂ, ಇನ್ನೆಲ್ಲ ಹೊಸಬ್ರುಗಳೇನೆ. ಆದರೆ ಕಶಿಶ್ ಮ್ಯಾಮ್ ಇರಬೇಕಿನ್ನು. ಈ ಕಶಿಶ್ ಮ್ಯಾಮ್ ಅನ್ನೋರು ಏನು ಮಾಡ್ಬಿಟ್ಟಿದ್ರು ಅಂದರೆ ಒಂದು ಸತಿ ಸ್ಕೂಲಲ್ಲಿ ಇರಬೇಕಾದ್ರೆ ಹಿಂದೂಗಳನ್ನ ಹಿಂದೂ ದೇವ್ರನ್ನೆಲ್ಲ ನಂಬೇಡಿ ಅಂತ ಅಂದ್ಬಿಟ್ಟಿದ್ರು. ನಾನು ಬಂದ್ಬಿಟ್ಟು ಅಪ್ಪಂಗೆ ಹೇಳ್ಬಿಟ್ಟಿದ್ದೆ. ಅಪ್ಪ ಹೋಗ್ಬಿಟ್ಟು ಮಿಸ್ಸು ಕಂಪ್ಲೇಂಟ್ ಮಾಡಿತ್ತು. ಆಮೇಲೆ ಅವ್ರನ್ನ ಸ್ಕೂಲಿಂದನೇ ತೆಗೆದಾಕ್ಬಿಟ್ಟಿದ್ರು. ಆಮೇಲೆ ಮತ್ತೆ ಬಂದರು, ನಾನು ಹೋದ್ಮೇಲೆ ಮತ್ತೆ ಬಂದಿದ್ರು. ಅದಕ್ಕೆ ಅವರೇ ಇರಬೇಕು. ಸಣ್ಣಕ್ಕೆ ಅವ್ರು ತಾನೆ, ಸಣ್ಣಕ್ಕಿಲ್ಲ, ಸ್ವಲ್ಪ ದಪ್ಪಕ್ಕವ್ರೆ. ಇವಾಗ ದಪ್ಪ ಆಗಿರಬೇಕು. ಕನ್ನಡಕ ಹಾಕತ್ತರ್ತಾನೆ. ವೈಟ್ಗವ್ರಾ? ಬೆಲ್ಲೂರು. ಹಾಂ, ಹಂಗಾರೆ ಅವರೇ, ಅದು ಪಕ್ಕ ಅವರೇ. ನಿನ್ನೆ ಏನು ಮಾಡೋದು ಗೊತ್ತಾ, ಕಂಪ್ಯೂಟರ್ ಬುಕ್ನ ಟೆಕ್ಸ್ಟ್ ಬುಕ್ ಇಸ್ಕೊಬಿಟ್ಟವ್ರೆ. ಹಾಂ, ನಾಳೆ ಇವತ್ತು ಕಂಪ್ಯೂಟರ್ ಟೆಸ್ಟ್ ಇತ್ತು, ಕಂಪ್ಯೂಟರ್ ಟೆಕ್ಸ್ಟ್ ಬುಕ್ನ ಇಸ್ಕಿಟ್ಕೊಬಿಟ್ಟವ್ರೆ. ಶ್ರುತಿ ಮ್ಯಾಮು ಅಷ್ಟೇ. ಶ್ರುತಿ ಆ ಮ್ಯಾಮು ಹಂಗೆ ಮಾಡ್ತಾರೆ. NST ಮ್ಯಾಮು ಕಂಪ್ಯೂಟರ್ ಮ್ಯಾಮ್ ಹೆಸರು ಗೊತ್ತಿಲ್ವ ನಿಮಗೆ? ಗೊತ್ತಿಲ್ಲ. ನಿಮ್ಗೆ ಲ್ಯಾಬಿಗೆ ಕರ್ಕೊಯ್ತಾರಾ? ಕಂಪ್ಯೂಟರ್ ಲ್ಯಾಬ್ಗೆ ಆನ್ ಮಾಡೋದು ಗೊತ್ತಾ ಕಂಪ್ಯೂಟರದ? ಅವರೇ ಆನ್ ಮಾಡಿಬಿಟ್ಟು ಹೋಗ್ತಾರೆ. ನಾನು ಹಿಂಗೆ ಹೇಳ್ಕೊಡ್ತೀನಿ ನೋಡು. ಅಲ್ಲಿ ದೊಡ್ಡ ಬಾಕ್ಸ್ ಇರುತ್ತಲ್ಲ, ಅದನ್ನ ಸಿ ಪಿ ಯು ಗೊತ್ತು ತಾನೆ? ಅಲ್ಲೊಂದು ಬಟನ್ ಇರುತ್ತೆ. ಆ ಬಟನ್ ನಮ್ಕಿದ್ರೆ ಆನ್ ಆಗುತ್ತೆ. ಹೋಗಿ ಆನ್ ಮಾಡು. ಅದು ಬೇರೆದು, ಅದು ಎಲ್ಲಿಟ್ಟೆ ಅಂತ ಗೊತ್ತಿಲ್ಲ. ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಹಂಗೆ, ನಾನು ಮತ್ತು ಇನ್ನೊಬ್ಬ ಭುವನ್ ಅಂತಿದ್ದ, ನಾವಿಬ್ಬರು ಕಂಪ್ಯೂಟರ್ ಕ್ಲಾಸ್ಗೆ ಲೀಡರ್ಸ್. ಯಾಕಂದರೆ ನಮಗೆ ಕಂಪ್ಯೂಟರ್ ಆನ್ ಮಾಡೋದು ಹೆಂಗೆ, ಆಪ್ರೇಟೆಡ್ ಮಾಡೋದು ಹೆಂಗೆ ಅಂತ ಗೊತ್ತಿತ್ತು. ಅದಕ್ಕೆ ನೀನು ಆ ಥರ ಮಾಡು. ಅವಾಗ ಫುಲ್ ಕೂಲ್ ಕಿಡ್. ಅವಾಗ ಎಲ್ಲರೂ ಅಥರ್ವ ಅಂತಾರೆ. ನನಗೂ ಆನ್ ಮಾಡ್ಕೊಂಡು ನನಗೂ ಆನ್ ಮಾಡ್ಕೊಂಡು ನಾನು ನಿದ್ದೆನೇ ಓದ್ಬಿಡ್ತೀನಿ. ನಿದ್ದೆನೇ ಮಾಡ್ಬಿಡ್ತೀನಿ ಅಂತ. ಅದು ಬರೀ ಅದು ಮ್ಯಾಥ್ಸ್ನ ಸುಸ್ತಾಗಿ ನಿದ್ದೆನೇ ಬಿಡೋಗ್ಬಿಡ್ತೀನಿ. ಸರಿ, ಇವಾಗ ಊಟ ಮಾಡೋಣ. ಊಟ ಏನು? ಚಪಾತಿ ತಿಂದು ಸಿಗುವ. ಗೈಸ್, ಇವಾಗ ಹೇಳ್ತಾ ಇದ್ದು ಅಥರ್ವಂಗೆ ಹೊಡಿತಾರಂತೆ ಸ್ಕೂಲಲ್ಲಿ. ಅದು ತಲೆಗೆ ಹೊಡಿತಾರಂತೆ. ಹೊಡಿಯಂಗಿಲ್ಲ ರೂಲ್ಸ್ ಪ್ರಕಾರ. ತಲೆಗೆ ಹೊಡಿತಾರ. ನಾಳೆ ಬರಲ್ಲ ಸ್ಕೂಲ್ಗೆ? ನಾಳೆ ಆಗಲ್ಲ. ಹಿಂದಿ ಮ್ಯಾಮು ಮತ್ತೆ ಹ್ಞೂ, ನಾಳೆ ಬರ್ತೀನಿ. ಮಧ್ಯಾಹ್ನ ಬರ್ತಾರೆ. ಮತ್ತೆ ಹೇಳು, ನೀನು ಅಲ್ಲಿ ಹೋಗ್ಬಿಟ್ಟು ಹೊಡೆಯಲ್ಲ ಅಂದ್ಬಿಟ್ರೆ ಆಮೇಲೆ ಇದಾಗಿರಲ್ಲ. ಈ ವಿಡಿಯೋ ಪ್ರೂಫ್ ಇರುತ್ತೆ. ಈ ವಿಡಿಯೋ ಎರಡು ಮ್ಯಾಮ್ ಅಷ್ಟೇ ಹೊಡೆಯೋದು. ಒಂದು EVS ಮ್ಯಾಮು, ಒಂದು ಹಿಂದಿ ಮ್ಯಾಮು. ನೋಡಿ ಗೈಸ್, ಈ ಥರ ಟೀಚರ್ಸ್ ಎಲ್ಲ ಹೊಡಿಬಾರ್ದಲ್ಲ. ಹೇಳ್ಬೋದು ನೀವು, ನಾವು ಚಿಕ್ಕ ವಯಸ್ಸಿದ್ದಾಗ ನಮಗೂ ಹೊಡೆದೇ ಬೆಳೆಸಿದ್ವು ಅಂತ. ಆದರೆ ಹೊಡಿಬಾರ್ದು, ಯಾರಿಗೂ ಹಕ್ಕಿಲ್ಲ ಹೊಡೆಯೋಕ್ಕೆ. ಆಯ್ತು ಅಂದ್ಬಿಟ್ಟು ನಾನೇ ಒಂದು ಸತಿ ಇವನಿಗೆ ಹೊಡೆದ್ಬಿಟ್ಟಿದ್ದೆ. ಆಮೇಲೆ ಫುಲ್ ಬೇಜಾರಾಗೋಗಿತ್ತು ನನಗೆ. ನೆನಪಿತ್ತು ಅವಾಗ. ಫುಲ್ ಬೇಜಾರಾಗೋಗಿತ್ತು ನನಗೆ. ಫುಲ್ ಬೇಜಾರಾಗಿ ಆಮೇಲೆ ಒಂದಿನ ನಾನೇ ಡಿಪ್ರೆಷನ್ಗೆ ಹೊಂಟೋಗ್ಬಿಟ್ಟಿದ್ದೆ ಬೇಜಾರಾಗ್ಬಿಟ್ಟು. ಇವಾಗ ಎನಿಸ್ಕೊಂಡು ನಗು ಬರುತ್ತೆ ತಾನೆ. ಸೊ ಸ್ಕೂಲಿಗೆ ಬರಬೇಕು, ಹೊಡೆಯಂಗಿಲ್ಲ ಆ ಥರ. ಇವಳು ದೀಕ್ಷಾ ಅವಳಲ್ಲ, ಅವಳು ಹಂಗೆ ಒಂದು ಸತಿ ಯಾರೋ ಹೊಡೆದಿದ್ರು ಅಂತ ಯಾರಿಗೂ ಅಪ್ಪಂಗೇನೋ ಕಂಪ್ಲೇಂಟ್ ಮಾಡಿದ್ಲು. ಅಪ್ಪ ಸ್ಕೂಲಿಗೆ ಬಂದ್ಬಿಟ್ಟು ಕೇಳಿದ್ರೆ ಹೊಡೆದೇ ಇಲ್ಲ ನಂಗೆ ಮಿಸ್ಸು ಅಂದ್ಬಿಟ್ಲು. ಅಪ್ಪಂಗೆ ಶೇಪ್ ಔಟ್ ಆಗೋಯ್ತಲ್ಲಿ ಎಲ್ಲರ ಮುಂದೆ. ಸೊ ನಾಳೆ ನೀನು ಯಾರು ಹೊಡೆದಿಲ್ಲ ಅಂದರೆ ವೀಡಿಯೋ ಪ್ರೂಫ್ ಐತೆ, ತೋರಿಸ್ತೀನಿ. ನಿಜ ಹೊಡಿತಾರೆ, ನಿಜ ನಾನು ತೋರಿಸ್ತೀನಿ. ಫಸ್ಟ್ ಸ್ಟ್ಯಾಂಡರ್ಡಿಂದಲೂ ಹೊಡಿತಾರೆ. ತಲೆಗೆ ಹೊಡಿತಾರೆ. ನಿಜ. ಅಲ್ಲಿ ಹಿಂದಿ ಮ್ಯಾಮ್ ಹೊಡಿತಾರೆ, ಅದು ನಾನೇ ಹೋಗ್ತೀನಿ. ಸುಮಾರು ಜನ ಅಲ್ಲ ಕೈಗೆ ಹೊಡಿಬೇಕು, ತಲೆಗೆಲ್ಲ ಏನಕ್ಕೆ ಹೊಡಿತಾರೆ? ಶ್ರುತಿ ಮ್ಯಾಮ್ ಬೇಕಾದ್ರೆ ಕೈಗೆ ಹೊಡಿತಾರೆ. ಶ್ರುತಿ ಮ್ಯಾಮ್ ಒಳ್ಳೆಯವರು. ಶ್ರುತಿ ಮ್ಯಾಮ್ ನಮಗೆ ಇಷ್ಟ. ನಾ ಬರ್ತೀನಿ ತಡಿ, ನಾಳೆ ಸ್ಕೂಲ್ಗೆ ಮಧ್ಯಾಹ್ನ 1 ಗಂಟೆಗೆ ಬರ್ತೀನಿ. 1 ಗಂಟೆ? ನಾನು ಅವಾಗಲೇ ಬಂದ್ಬಿಡ್ತೀನಿ. ಓ ನಾಳೆ ಶನಿವಾರ ತಾನೇ? ಓ ಇಲ್ಲ, ಸೋಮವಾರ ಬರ್ತೀನಿ. ಸೋಮವಾರ 1 ಗಂಟೆಗೆ ಬೆಸ್ಟ್ ಏನು ಗೊತ್ತಾ, ಪೇರೆಂಟ್ಸ್ ಮೀಟಿಂಗ್ ಟೈಮಲ್ಲಿ ಹೋಗ್ಬೇಕು, ಎಲ್ಲ ಟೀಚರ್ಸ್ ಇರ್ತಾರೆ. ಹೋಗ್ಬೇಕು. ಇಲ್ಲಾಂದ್ರೆ ಬೇಡ, ಸೋಮವಾರನೇ ಬನ್ನಿ. ನಮ್ಮ
ಅದು ಮ್ಯಾಥ್ಸ್ ಏನು ಗೊತ್ತಾ 1 to 20 ತನಕ ನಂಬರ್ಸ್ನ ಬರೀಬೇಕು. ಗೈಸ್ ಊಟ ಮಾಡ್ತಿದ್ದೆ, ನೀರೆಲ್ಲ ಚೆಲ್ಲೋಯ್ತು ಇದ್ರ ಮೇಲೆ. ಏನಾದರೂ ಒಂದು ಆಯ್ತಾನೇ ಇರಬೇಕು. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಥೂ ಯಪ್ಪ, ನನ್ನ ಮೇಲೆ ನನಗೆ ಒಂಥರ ಆಯ್ತದೆ. ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಮಲ್ಕೋಬೇಕು. ಇವಾಗ ಮಲ್ಗೋಕ್ಕಿಂತ ಮುಂಚೆ ನಾಳೆ ಬೆಳಗ್ಗೆ ಮತ್ತೆ ಒಂದು ಶೂಟ್ ಇದೆ, ಸೊ ಅದಕ್ಕೆ ಕಂಟೆಂಟ್ ಸ್ವಲ್ಪ ರೆಡಿ ಮಾಡಬೇಕು. ಐ ಮೀನ್ ಸಮ್ಟೈಮ್ಸ್ ಯು ಹ್ಯಾವ್ ಟು ವರ್ಕ್ ಔಟ್ಸೈಡ್ ಆಫೀಸ್ ಅವರ್ಸ್. ನನಗೆ ಇಷ್ಟ ಇಲ್ಲ, ಆದರೂ ಜಸ್ಟ್ ಮಾಡಬೇಕು. ಅದನ್ನ ಮಾಡಿ ಮಲ್ಕೊಂಡು ನಾಳೆ ಬೆಳಗ್ಗೆ ಸಿಗೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಸೊ ಅಂದೆ, ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ಆತ್ಮ ಆಫ್ಲೈನ್ ಸೈನಿಂಗ್ ಆಫ್.